ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಇವತ್ತು ನಾವು ಹೋಗ್ತಾ ಇರೋದು ಬಂಡಾಜೆ ವಾಟರ್ ಫಾಲ್ಸ್ಗೆ. ನಾವಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ಹೇಗಿರುತ್ತೆ ಅಂತ. ಬಂಡಾಜೆ ವಾಟರ್ ಫಾಲ್ಸ್ ನ ನೀವು ಯಾರಾದ್ರೂ ಇದುವರೆಗೂ ನೋಡಿಲ್ಲ ಚಿಕ್ಕಮಂಗ್ಳೂರಲ್ಲಿ ಅಂತ ಅಂದ್ರೆ ಪೂರ್ತಿ ವಿಡಿಯೋಗೆ ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ನಾವು ಇರೋದು ಕಣಿವೆ ರೆಸಾರ್ಟ್ ಅಲ್ಲಿ. ಈ ರೆಸಾರ್ಟ್ ನ ಏನಕ್ಕಪ್ಪ ಚೂಸ್ ಮಾಡೋದು ಅಂತ ಅಂದ್ರೆ ರೆಸಾರ್ಟ್ ತುಂಬಾ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ. ಹಾಗೆ ನೀವು ಈ ರೆಸಾರ್ಟ್ನ ಏನಕ್ಕೆ ಚೂಸ್ ಮಾಡಬೇಕು ಅಂತಂದರೆ ಈ ರೆಸಾರ್ಟಿಗೆ ಬಂದರೆ ನಿಮಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಹತ್ರದಲ್ಲೇ ಜಸ್ಟ್ 100 ಮೀಟರ್ ಒಳಗಡೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ನೀವು ಬೆಳಗ್ಗೆ ಮತ್ತು ಈವ್ನಿಂಗು ಕೂಡ ನೋಡ್ಬೋದು. ಹಾಗೆ ಈ ರೆಸಾರ್ಟಿಂದ ಹತ್ರದಲ್ಲೇ ಮಡ್ ಪೂಲ್ ಇದೆ. ಮಡ್ ಪೂಲ್ ಮಾತ್ರ ಸಕ್ಕತ್ತಾಗಿದ್ದು, ಫುಲ್ ಎಂಜಾಯ್ ಮಾಡಿದ್ವಿ. ಮತ್ತೆ ಅದು ಹತ್ರನೇ ಒಂದು ಫಾಲ್ಸ್ ಇದೆ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹತ್ರದಲ್ಲೇ ಫಾಲ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಮತ್ತೆ ಇಲ್ಲಿಂದ ಬಂಡಾಜೆ ಟ್ರೆಕ್ಕಿಂಗ್ ಫಾಲ್ಸ್ ಕೇವಲ 10 ಕಿಲೋಮೀಟರ್ ಇರೋದ್ರಿಂದ ನಾವು ಕಣಿವೆ ರೆಸಾರ್ಟ್ನ ಚೂಸ್ ಮಾಡಿದ್ವಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕಣಿವೆ ರೆಸಾರ್ಟ್ ತುಂಬಾ ಚೆನ್ನಾಗಿದೆ. ಅದ್ರ ಪ್ಲಾನ್ ಮಾಡ್ತಾ ಇದ್ರೆ ಕಣಿವೆ ರೆಸಾರ್ಟ್ನ ಚೂಸ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಲೆಟ್ಸ್ ಗೋ. ಸೊ ಹೋಗೋಣ, ಬನ್ನಿ ನೋಡೋಣ ಯಾವ ಥರ ಇದೆ. ಸೊ ಗೈಸ್, ಫೈನಲಿ ನಾವು ಬೊಲೆರಾಯಿಂದ ಇಳಿದ್ಬಿಟ್ಟು ಇವಾಗ ಬಂಡಾಜೆ ಟ್ರೆಕ್ಕಿಂಗ್ ಮತ್ತೆ ಬಲ್ಲಾಳರಾಯನ ದುರ್ಗ ಫೋರ್ಟಿಗೆ ಹೋಗ್ತಾ ಇದೀವಿ. ನೋಡಿ ಈ ತರ ಇದೆ ವ್ಯೂ, ನೋಡ್ಕೊಬಹುದು ನೀವು ಆರಾಮಾಗಿ. ನಮ್ ಟೀಮ್ ಎಲ್ಲ ಸೇರ್ಕೊಂಡು ಹೋಗ್ತಾ ಇರೋದು. ಇವತ್ತು 10 ಜನ ಟೋಟಲ್ ಬಂದಿದ್ವಿ. ಫುಲ್ ಜೋಶಲ್ಲಿ ಹೋಗ್ತಾ ಇದೀವಿ. ಸೊ ನಿಮ್ಗೆ ಬೊಲೆರಾದವರು 1600 ರುಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಪೇ ಮಾಡಿ ಇಳಿದಾದ್ಮೇಲೆ ಇಲ್ಲಿ ಸರ್ಕಾರದಿಂದ ಕೆಲವೊಂದೆರಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ, ಅದನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ನಿಮ್ದು ಡೀಟೇಲ್ಸ್ ಎಲ್ಲ ಕೊಟ್ಟು ಒಳಗಡೆ ಎಂಟ್ರಿ ಮಾಡ್ಕೊಂಡು ಬಿಡ್ತಾರೆ. ಸೊ ನೀವು ಯಾವುದೇ ರೀತಿಯ ಪ್ಲಾಸ್ಟಿಕ್ ಚೀಲಗಳು ಅವು ಇವನ್ನ ಬಳಸೋ ಆಗಿಲ್ಲ. ಪ್ಲಾಸ್ಟಿಕ್ ಬಾಟಲ್ಗಳನ್ನ ನೀವೇನೋ ತಗೊಂಡೋದ್ರೆ ವಾಪಸ್ಸು ರಿಟರ್ನ್ ತರಬೇಕಾಗುತ್ತೆ. ಮತ್ತೆ ನಿಮ್ಗೆ ಅಲೋ ಇರೋದು ಬೆಳಗ್ಗೆ 6 ಗಂಟೆಯಿಂದ ಕೇವಲ 5 ಗಂಟೆವರೆಗೂ ಮಾತ್ರ ನಿಮ್ಗೆ ಅಲೋ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯ ಟೆಂಟ್ ಹಾಕೋದಿಕ್ಕೆ ಅಲೋ ಮಾಡೋದಿಲ್ಲ ಸರ್ಕಾರದಿಂದ. ಸೊ ನೋಡಿ ಈ ತರ ಇದೆ, ಹೋಗ್ತಾ ಇದೀವಿ, ಬನ್ನಿ ನೋಡೋಣ. ಮುಂದಗಡೆ ವ್ಯೂ ತೋರಿಸ್ಬೇಕು ಅಂದ್ರೆ ನೋಡಿ ಈ ತರ ಕಾಣಿಸುತ್ತೆ. ಸೊ ತುಂಬಾ ಜನ ಅಂದ್ರೆ ತುಂಬಾ ಜನ ಬರ್ತಾ ಇದಾರೆ. ನಾವು ಹೋಗ್ತಾ ಇದೀವಿ, ನೋಡೋಣ ಯಾವ ತರ ಇದೆ ಅಂತ. ಫುಲ್ ಆಫ್ ರೋಡಿಂಗ್ ಇರುತ್ತೆ. ನೋಡಿ ಈ ತರ ನಡ್ಕೊಂಡು ಹೋಗ್ಬೇಕು. ಮಳೆ ಗಿಳೆ ಏನಾದ್ರು ಬಂದ್ರೆ ಮಾತ್ರ ಹುಷಾರಾಗಿ ಬನ್ನಿ. ಸೊ ನಮ್ಗೆ ಯಾರೋ ಲೀಚಸ್ ಇದಾವೆ ಅದು ಇದು ಅಂತ ಹೇಳಿದ್ರು, ಗೊತ್ತಿಲ್ಲ, ಮುಂದೆ ನೋಡ್ಬೇಕು. ಫಾಲ್ಸ್ ಅಲ್ಲಿ ಏನಾದ್ರು ಲೀಚಸ್ ಇದಾವ ಇಲ್ವಾ ಅಂತ. ತಿಂಡಿ ತಿನ್ಕೊಂಡ್ ಬನ್ನಿ. ತಿಂಡಿ ತಿಂದಲೇ ಯಾರೋ ಬರ್ಬೇಡಿ. ತಿಂಡಿ ತಿನ್ಕೊಂಡ್ ಬಂದ್ರೆ ಮಾತ್ರ ನಿಮಗೆ ಎನರ್ಜಿ ಇರೋದು, ಇಲ್ಲ ಅಂದ್ರೆ ಶೆಡ್ ಆಗ್ಬಿಡ್ತಾರೆ. ಗೈಸ್ ನೋಡಿ ಈ ತರ ಬೇರ್ಗಳೆಲ್ಲ ಬಂದ್ಬಿಟ್ಟಿರ್ತದೆ ರೋಡ್ಗಳಲ್ಲಿ ಹೋಗ್ಬೇಕಾದ್ರೆ. ಸೊ ನೋಡ್ಕೊಂಡು ಹೋಗಿ. ಸ್ವಲ್ಪ ಮರಗಳಿಂದ ಬೇರ್ಗಳು ಹೋಗೋದಿಕ್ ಜಾಗ ಇಲ್ವಲ್ಲ, ಸೊ ಸೀದಾ ಎಲ್ಲ ರೋಡಿಗೆ ಬಂದ್ಬಿಟ್ಟಿರ್ತವೆ. ನೋಡಿ ಫ್ರೆಂಡ್ಸ್, ನಮ್ ಟೀಮಲ್ಲಿ ಒಂದ್ ಕೋತಿ ಸೇರ್ಕೊಂಡ್ಬಿಟ್ಟೈತೆ. ಈ ತರ ಬೇರ್ಗಳೆಲ್ಲ ಬಂದಿರ್ತವೆ ಹೋಗೋ ದಾರಿಗಳಲ್ಲಿ. ಸೊ ನೀವು ಸಹ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಬ್ರೋ. ನಾವಿನ್ನು ಹತ್ತುತ್ತಾ ಇದೀವಿ, 1 ಕಿಲೋಮೀಟರ್ ಹೋಗಿಲ್ಲ ಇನ್ನು. ಆಲ್ರೆಡಿ ಈ ತರ ಎಲ್ಲ ಸಿಗ್ತಾ ಇದೆ ಪರಿಸರ. ಮುಂದೆ ನೋಡೋಣ ಯಾವ ತರ ಇರುತ್ತೆ ಅಂತ, ಬನ್ನಿ. ಸೊ ಗೈಸ್ ನೋಡಿ ಈ ತರ ಎಲ್ಲ ಕಲ್ಲುಗಳೆಲ್ಲ ಇದಾವೆ, ಈ ತರ ಮರಗಳು ಅಡ್ಡ ಬಂದ್ಬಿಟ್ಟಿರ್ತವೆ. ಹುಷಾರಾಗಿ ನೋಡ್ಕೊಂಡು ಹೋಗಿ. ಈ ತರ ಸ್ಟೆಪ್ಸ್ ಎಲ್ಲ ತುಂಬಾ ಆಳ ಇರ್ತವೆ. ಗಿಡಗಳೆಲ್ಲ ತುಂಬಾ
ಒತ್ತೊತ್ತಾಗೈತೆ ಗುರು, ಸಕ್ಕತ್ತಾಗೈತೆ. ನೀವು ಬಂದ್ರೆ ಎಂಜಾಯ್ ಮಾಡಿ. ಬಟ್ ಹೋಗ್ಬೇಕಾದ್ರೆ ಹೋಗ್ತೀರಾ, ಬರ್ಬೇಕಾದ್ರೆ ಬರ್ತಿರಲ್ವ ನನಗಂತೂ ನಂಬಿಕೆ ಇಲ್ಲ. ನಾವು ಆಲ್ರೆಡಿ ಇನ್ನು ಉಪವಾಸ. ಹಾ ಯಾರ 500? ಸೊ ಗಾಯ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ವ್ಯೂ ಅಂತ. ನಮ್ ಟೀಮ್ ಇವ್ರೆಲ್ಲ ಹೇಳ್ಬಿಟ್ರಪ್ಪ. ನೀವು ಕ್ಲೈಮ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಹತ್ಬೇಕಾಗತ್ತೆ. ಕಲ್ಗಳೆಲ್ಲ ತುಂಬಾ ಶಾರ್ಪ್ ಆಗಿದಾವೆ. ಮಳೆ ಏನಾದ್ರು ಬಂತು ಅಂದ್ರೆ ಪಕ್ಕ ಜಾರ್ ಬೀಳೋದಂತೂ ಗ್ಯಾರಂಟಿ ಇಲ್ಲಿ. ಗಾಯ್ಸ್ ಸ್ವಲ್ಪ ಮುಂದೆ ಬಂದಾದ್ಮೇಲೆ ಈ ತರ ಎಡ್ಜಲ್ಲಿ ಹೋಗ್ಬೇಕಾಗುತ್ತೆ. ಈ ಎಡ್ಜಲ್ಲಿ ಹೋಗ್ಬೇಕಾದ್ರೆ ಹೋಗಿ ಬಿದ್ರೆ ನೀವು ಮತ್ತೆ ವಾಪಸ್ಸು ನಿಮ್ ಊರುಗಳಿಗೆ ಹೋಗಲ್ಲ, ನಿಮ್ ಮನೇಲಿ ಮತ್ತೆ ತೋರ್ಸಲ್ಲ. ನಿಮ್ ಬಾಡಿ ಹೋಗುತ್ತೆ ಇಲ್ವೋ ಗೊತ್ತಿಲ್ಲ, ಅದು ಸಿಕ್ಕಿದ್ರೆ ಹೋಗುತ್ತೆ, ಇಲ್ಲ ಅಂದ್ರೆ ಅದು ಹೋಗಲ್ಲ. ಸೊ ನಿಮ್ಗೆ ಅಲ್ಲಿ ದೂರದಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಅದೇ ಕೋಟೆ ನೋಡಿ, ಅದೇ ಬಳ್ಳಾರಿಯ ದುರ್ಗಾ ಕೋಟೆ. ಅಲ್ಲಿಗೆ ಹೋಗ್ತಾ ಇದೀವಿ ಈಗ. ಅಲ್ಲಿಂದ ಒಂದು ವಾಟರ್ ಫಾಲ್ಸ್ ಸಿಗುತ್ತೆ. ವಾಟರ್ ಫಾಲ್ಸ್ ನೋಡ್ಕೊಂಡು ನಾವು ಕೆಳಗೆ ಇಳಿಯೋದು ಎಷ್ಟೊತ್ತಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇನ್ನು 1 ಕಿಲೋಮೀಟರ್ ಹೋಗಿಲ್ಲ. ತುಂಬಾ ಕಾಡು ಇದೆ, ತುಂಬಾ ಗಿಡ ಮರಗಳಿದಾವೆ. ಬೆಂಗಳೂರಲ್ಲಿ ಕೆಟ್ಟ ಗಾಳಿ ಅದು ಇದು ಕುಡಿದು ಹಾಳಾಗಿದೆ. ಇಲ್ಲಿ ಬಂದು ನಿಮ್ಮ ಶ್ವಾಸಕೋಶಗಳನ್ನ ಆರಾಮಾಗಿ ಶುದ್ಧ ಮಾಡ್ಕೊಬಹುದು. ಬನ್ನಿ, ವೀಕೆಂಡ್ ಅಲ್ಲಿ ಏನ್ ಮನೇಲಿ ಗೆಣಸ್ಕೆತ್ತೀರಾ? ಇರೋದು 3 ದಿನ. ಒಂದಿನ ಊಟ ಮಾಡಿ, ಒಂದಿನ ನಿದ್ದೆ ಮಾಡಿ, ಒಂದಿನ ಮಲ್ಕೊನ್ನೋದು ಅಷ್ಟೇ ಅಲ್ಲ ಜೀವನ. ಬೆಳಗ್ಗೆ ಹೊತ್ತೇನಾದ್ರು ಬಂದ್ರೆ, ಇವಾಗ ಹಿಮ ಕಮ್ಮಿ ಇದೆ ಏನ್ಕೆ ಅಂತ ಗೊತ್ತಿಲ್ಲ. ನಾವು ಆಲ್ರೆಡಿ 10 o'clock ಆಗಿದೆ, ನಾವು ಬರೋದು ಲೇಟ್ ಆಯ್ತು ತುಂಬಾ. ಸೊ ನಾವು ಇನ್ನು 1 ಕಿಲೋಮೀಟರ್ ರೀಚ್ ಆಗಿಲ್ಲ. ಆರಾಮಾಗಿ ಒಳ್ಳೆ ಟ್ರೆಕ್ಕಿಂಗ್ ಮಾಡ್ಬೋದು ನೀವು ಬಂದ್ರೆ. ಒಳ್ಳೆ ಎನರ್ಜಿ ಇದ್ರೆ ಮಾತ್ರ ಬನ್ನಿ, ಎನರ್ಜಿ ಇಲ್ಲ ಅಂದ್ರೆ ಬರಕ್ ಹೋಗ್ಬೇಡಿ. ಅಲ್ಲಿವರೆಗೂ ಹೋಗ್ಬೇಕು ನಾವಿನ್ನು. ಇದೆಲ್ಲ ಇದ್ಯಾವ್ದೋ ಈ ರೋಟೆಲ್ಲ ಹೋಗ್ತಾ ಇದೆ. ಇದು ಪ್ರತಿಯೊಂದು ಇಂಚಿಂಚು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ನೋಡಿ, ನನ್ ಫ್ರೆಂಡ್ ರಾಜೇಶ್ ಅಂತ ಒಳ್ಳೆ ಹುಡುಗ. ಯಾರಾದ್ರೂ ಹೆಣ್ಣಿದ್ರೆ ಕೊಟ್ಬಿಡಿ ಅವನ್ಗೆ. ಈ ಹೆಣ್ಣು ಹುಡುಕ್ತಾವನೆ, ಹೆಣ್ ಸಿಗ್ತಾ ಇಲ್ಲ. ಅವನೆಲ್ಲ ಟ್ರೈ ಮಾಡಕ್ಕೂ ಹೋಗ್ತಾ ಇಲ್ಲ. ಅವನೇ ಹೇಳ್ತಾ ಇದ್ದ ನೋಡಿ, ಎಲ್ಲಾನು ಹುಡುಗಿ ಇದ್ರೆ ನೋಡಿ, ಹುಡುಗ ನೋಡಿ ಇವನ ಇಷ್ಟು ಸಕ್ಕತ್ತಾಗಿದ್ದಾನೆ. ವಾವ್, ಮೇಲ್ಗಡೆ ಏನು ಓಪನ್ ಸ್ಪೇಸ್ ಇದೆಯಂತೆ. ಸೊ ನೋಡೋಣ. ಬಾಡಿಲಿ ಸೆಕೆ ನೀರ್ ತರ ಹಿಡಿತೈತೆ. ಕುಡ್ದಿರೋ ನೀರೆಲ್ಲ ಇಲ್ಲೇ ಹೋಗ್ಬಿಡ್ತು ಗುರು. ಇನ್ನು ಅರ್ಧನೂ ಹತ್ತಿಲ್ಲ. ಸೊ ಇಲ್ಲಿಗೆ ಬರ್ಬೇಕಾದ್ರೆ ವಾಟರ್ ಬಾಟ್ಲ್ ಇಲ್ದಲೆ ಯಾರು ಬರ್ಬೇಡಿ. ನೀರ್ ತಗೊಂಡ್ರಲ್ಲೇ ಮಿಸ್ ಆಗಿ ಯಾರು ಸಹ ಬರಕ್ಕೆ ಹೋಗ್ಬೇಡಿ. ಫಾರೆಸ್ಟ್ ಏರಿಯಾನ ಕವರ್ ಮಾಡ್ಕೊಂಡು ನಾವಿವಾಗ ಸ್ವಲ್ಪ ಬಯಲು ತರ ಇರೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ 70% ನಾವಿನ್ನೂ ಹೋಗ್ಬೇಕು. ಫಾರೆಸ್ಟ್ ಇರೋದು ಕೇವಲ 30% ಅಷ್ಟೇ. ಅದನ್ನ ನಾವು ಕ್ರಾಸ್ ಮಾಡಿದೀವಿ ಇವಾಗ. ರಿಯಲಿ ಏನ್ ಮಾಡ್ತಾ ಇದ್ದೀನಿ? ಬಲ್ಲಾಳರಾಯನ ರೀಚ್ ಆಗಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಅಂಟ್ಕೊಂಡಿರೋ ಬೆಟ್ಟ ಐತೆ. ಆ ಬೆಟ್ಟದ ಲಾಸ್ಟ್ ನಾವು ಹೋಗ್ಬೇಕು. ಈ ತರ ಜಾಗ ನೋಡಿ, ನೀಟಾಗಿ ನೋಡ್ಕೊಂಬಿಡಿ. ಮಳೆ ಬಂದ್ರೆ ನೀವು ಬರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇವಾಗ ಮಳೆ ಇಲ್ಲ, ಬೀಚಸ್ ಇಲ್ಲ, ಗಿಡ ಮಾತ್ರ ಚೆನ್ನಾಗೈತೆ. ಹಾವು ಪಾವು ಇದ್ರೆ ನಿಮ್ ಜವಾಬ್ದಾರಿ, ನೀವೇ ನೋಡ್ಕೊಂಡ್ ಬರ್ಬೇಕು. ಫ್ರೆಂಡ್ಸ್, ಒಂದು 40% ಬಂದಿದೀವಿ ಅಂತ ಅನ್ಕೊಂಡಿದೀನಿ. ಮೇಲ್ಗಡೆ ಕೆಳಗಡೆ ಎಲ್ಲೆಲ್ಲಿ ಬೇಕು ಎಲ್ಲಾ ಕಡೆ ನೀರ್ ಇಳಿತೈತೆ ಗುರು. ಎನರ್ಜಿ ಇದ್ರೆ ಮಾತ್ರ ಬನ್ನಿ, ಇಲ್ಲಾಂದ್ರೆ ಬರಕ್ ಹೋಗ್ಬಿಡಿ. ವಿಡಿಯೋ ನೋಡ್ಕೊಂಡು ಸುಮ್ಮನಾಗ್ಬಿಡಿ. ಓ ಗಾಯ್ಸ್ ನೋಡಿ, ವ್ಯೂ ಯಾವ ತರ ಇದೆ ಅಂತ. ಯಾರಾದ್ರೂ ಬ್ಲಾಗರ್ ಏನಾದ್ರು ಬಂದ್ರೆ ಈ ಜಾಗದಲ್ಲಿ ನೋಡ್ಕೊಂಡು ಹೋಗಿ. ಏನಕ್ಕೆ ಅಂದ್ರೆ ನಾವು ಕ್ಯಾಮ್ರಾ ನೋಡ್ಕೊಂಡೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ
ನಾವೆಲ್ಲಿ ಹೋಗ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ, ಕಾಲುಗಳು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿ ಮೇಲ್ಗಡೆ ಬಂದಾದ್ಮೇಲೆ ಈ ತರ ಕಲ್ಗಳ ಮೇಲೆ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಹುಲ್ಲಲ್ಲಿ ಸಣ್ಣ ಸಣ್ಣ ಹಾವುಗಳು ಇರ್ತವೆ, ನೋಡ್ಕೊಂಬನ್ನಿ. ಜಸ್ಟ್ ಒಂದು ಹಾವು ನೋಡಿದೆ, ಕ್ಯಾಪ್ಚ್ ಮಾಡೋವನು ಅನ್ನೋ ಅಷ್ಟರಲ್ಲಿ ಹೋಗ್ಬಿಡ್ತದು. ಸೊ ಹುಷಾರು ನೋಡ್ಕೊಂಬನ್ನಿ. ಶೂಸ್ ಬೆಟರು, ಏನಕ್ಕೆ ಅಂತಂದ್ರೆ ಕೆಲವರು ಕ್ರಾಕ್ಸ್ ಅಲ್ಲೆಲ್ಲ ಬರ್ತಾರೆ, ಕ್ರಾಕ್ಸ್ ಅಲ್ಲೆಲ್ಲ ಬಂದ್ರೆ ಹಾವು ಪಾವು ಕಚ್ಚೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಬನ್ನಿ. ನೋಡುಗರು ಯಾವ ತರ ಇದೆ ವ್ಯೂ. ನಮ್ಮ ಕರ್ನಾಟಕ ಒಂಥರ ಸ್ವರ್ಗ ಇದ್ದಂಗೆ. ಅಲ್ಲಿ ದೂರದಲ್ಲಿ ನೋಡಿ ಕಾಣಿಸ್ತಾ ಇದೆ ಬೆಟ್ಟ. ಎಷ್ಟು ಸಹ್ಯಾದ್ರಿ ಮಲೆ ಎಷ್ಟು ಸಖತ್ತಾಗೈತೆ ಅಂದ್ರೆ ಬಂದು ನೋಡ್ಬೇಕು ನೀವು. ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ ರಾಣಿಜರಿ ವ್ಯೂ ಪಾಯಿಂಟ್ ನೋಡಿ, ನೀವು ಅಲ್ಲಿಗೂ ಹೋಗ್ಬೋದು. ಸೊ ನಾವು ಬಂದಿರೋದು ಬಂಡಾಜೆ ವಾಟರ್ ಫಾಲ್ಸಿಗೆ, ನೀವು ಅಲ್ಲಿಗೂ ಸಹ ಹೋಗ್ಬೋದು ಇಲ್ಲಿಂದನೇ. ಜಸ್ಟ್ ರೈಟ್ ತಗೊಂಡ್ರೆ ನೀವು ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗ್ಬೋದು, ಲೆಫ್ಟ್ ಬಂದ್ರೆ ನೀವು ಬಂಡಾಜೆ ಟ್ರೆಕ್ಕಿಂಗ್ ಫಾಲ್ಸಿಗೆ ಬಂದ್ಬಿಡ್ತೀರಾ. ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅದು. Guys, finally we reach Ballala Rayana Durga Fort. Ballala Raya, ಹೊಯ್ಸಳರ ರಾಜ ಕಟ್ಟಿಸಿರೋ ಕೋಟೆ ಇದು. ತನ್ನ ಹೆಂಡತಿಗೋಸ್ಕರ ಕಟ್ಟಿಸಿರೋದಂತೆ. ಸೊ ನೋಡ್ರಿ, 12ನೇ ಶತಮಾನದ್ದು ಇನ್ನೂ ಇದೆ, ಹಾಳಾಗಿಲ್ಲ. ಇಲ್ಲಿ ಗಂಟ ಬಂದು ಬೇರೆ ರಾಜರು ದಾಳಿ ಮಾಡಿ ಹಾಳು ಮಾಡೋದಂತೂ ದೊಡ್ಡ ಸಾಹಸನೇ ಇರ್ಬೋದು. ನೋಡ್ರಿ, ಯಾರ ಕರ್ನಾಟಕ ಫ್ಲಾಗ್ ಕಟ್ಟವ್ರೆ, ಸಲ್ಯೂಟ್ ಹೊಡಿರಿ ಹಾಕೋದು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಇಲ್ಲಿ ಏನೋ ಇನ್ನೊಂದಿದೆ, ಏನು ಅಂತ ಗೊತ್ತಿಲ್ಲ. ಸೊ ರಾಜರ ಕಾಲದ ಬಾವಿ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಬಾವಿ ಎಲ್ಲ ಗುರು, ಯಾವ್ದೋ ಮನೆ ಇರ್ಬೇಕು. ರೂಮ್ ನೋಡಿ, ಹಳೆ ಕಾಲದ 12ನೇ ಶತಮಾನದ ಮನೆ ನೋಡ್ತಾ ಇರ್ತೀರ ನೀವೀಗ ನಿಂತಿದ್ದ ಜಾಗದಲ್ಲಿದೆ. ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಸೊ ತುಂಬಾ ದೊಡ್ಡದಾಗೇನಿಲ್ಲ, ಸುಮಾರು ಒಂದ್ ಸ್ವಲ್ಪ ಜಾಗದಲ್ಲಿ ಕಟ್ಟಿದ್ದಾರೆ ಈ ಕೋಟೆ. 1ನೇ ವೀರ ಬಲ್ಲಾಳ ತನ್ನ ವೈಫಿಗೋಸ್ಕರ ಕಟ್ಟಿರೋ ಕೋಟೆ ಇದು. ನೋಡಿ, ಎಲ್ಲಾ ಕಡೆನೂ ನಮ್ಮ ರಾಜರು ಗಂಡು ಮಕ್ಳೇ ಎಲ್ಲಾರ್ದು ಕೊಡುಗೆಗಳು ಕೊಟ್ಟಿರೋದು. ತಾಜ್ ಮಹಲ್ನ ಕಟ್ಟಿಸಿದ್ದು ಇದೇ ಉದ್ದೇಶಕ್ಕೋಸ್ಕರ. ಇಲ್ಲಿ ವೀರ ಬಲ್ಲಾಳ ಕಟ್ಟಿಸಿರೋ ಕೋಟೆ ನೋಡಿ, ನನ್ನ ವೈಫಿಗೋಸ್ಕರ ಕಟ್ಟಿರೋದು ಇದು. ಸೊ ಯು ಗೈಸ್ ಕ್ಯಾನ್ ಸಿಟ್ ಹಿಯರ್. ಮೇಲ್ಗಡೆ ಒಳ್ಳೆ ವ್ಯೂ ಇದೆ ನೋಡಿ. ಅಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದು ಕೋಟೆಯ ದ್ವಾರ ಅಂತ ಅಲ್ಲ, ಕೋಟೆಯ ಬಾರ್ಡರ್ ಅದೆಲ್ಲ. ಅಲ್ಲಿವರೆಗೂ ಕಟ್ಟಿದ್ದಾರೆ ನೋಡಿ. ಸೇಮ್ ಚೀನಾದ ಮಹಾಗೋಡೆ ಯಾವ ತರ ಇದೆಯೋ ಅದೇ ತರ ಕಟ್ಟಿದ್ದಾರೆ. ನೀವು ಅಲ್ಲೂ ಸಹ ನೋಡ್ಬೋದು, ಒಂದು ಕೋಟೆ ಕಟ್ಟಿದ್ದಾರೆ. ಇಲ್ಲಿಗೆ ಯಾವ ರಾಜ ಬಂದು ಯಾವ ತರ ದಾಳಿ ಮಾಡ್ತಿದ್ದ ಅಂತ ನಮ್ಗಂತೂ ಗೊತ್ತಿಲ್ಲ, ಬಟ್ ಒಳ್ಳೆ ಜಾಗದಲ್ಲಿ ಒಳ್ಳೆ ಕೋಟೆ ಕಟ್ಟಿದ್ದಾರೆ ಅಂತ ಹೇಳ್ಬೋದು. 12ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಗುರು, ಇವಾಗ್ಲೂ ಸ್ಟಿಲ್ ಇದೆ. ಬಂದು ಪ್ರತಿಯೊಬ್ರು ನೋಡಿ. ಈ ಕಡೆ చూడరా. ಏ ನಿಖಿಲ, ದಿಸ್ ಇಸ್ ದ ಬಲ್ಲಾಳರಾಯ ಪಾರ್ಟ್ 2. ನೋಡುಗರು, ಅಲ್ಲೊಂದು ಸೈನಿಕರು ನಿಂತ್ಕೊಂತ ಇದ್ದ ಜಾಗ ತರ ಒಂದು ಕೋಟೆ ಕಟ್ಟಿದ್ದಾರೆ, ಅಲ್ಲೊಂದು ಕಟ್ಟಿದ್ದಾರೆ. ಆ ಕಡೆ ನೋಡಿ ನಿಮ್ಗೆ ಸ್ಟ್ರೈಟ್ ಒಳ್ಳೆ ಚೀನಾದ ಮಹಾಗೋಡೆ, ಗ್ರೇಟ್ ವಾಲ್ ಆಫ್ ಚೀನಾ ಆ ತರನೇ ಸೇಮ್ ಅಲ್ಲಿವರೆಗೂ ಕಟ್ಟಿದ್ದಾರೆ. ಅದೆಲ್ಲ ಬಾರ್ಡರು. ಅಲ್ಲಿ ಮುಂದೆನೂ ಕಾಣಿಸ್ತಾ ಇದೆ, ಅಲ್ಲಿಗೆಲ್ಲ ಹೋಗೋದಕ್ಕೆ ಅಲೋ ಮಾಡೋದಿಲ್ಲ ಕರ್ನಾಟಕ ಸರ್ಕಾರ. ಜಸ್ಟ್ ಈ ಕೋಟೆ ನೋಡ್ಬೋದು. ನೋಡಿ ಯಾವ ತರ ಕಲ್ಗಳನ್ನ ಯೂಸ್ ಮಾಡ್ಕೊಂಡು ಕಟ್ಟಿದ್ದಾರೆ. ಇದ್ರ ಮೇಲ್ಗೆ ಇಲ್ಲಿವರೆಗೂ ಕಲ್ಗಳು ಹೆಂಗ್ ಬಂದ್ರು ಹೆಂಗ್ ತಂದ್ರು ಅಂತ ಗೊತ್ತಿಲ್ಲ. ಪೂರ್ತಿ ಹಾಳಾಗಿದೆ. ಗಿಡ ಅದು ಇದು ಎಲ್ಲ ಬೆಳೆ ನಿಂತೈತೆ.
ವಿಸಿಟಿಂಗ್ ಪ್ಲೇಸ್ ಅಂತಂದ್ರೆ ಯಾವ ತರ ಇರಬೇಕು, ಇದನ್ನ ಸ್ವಲ್ಪ ಕರ್ನಾಟಕ ಸರ್ಕಾರ ಇದನ್ನ ಗಮನಕ್ಕೆ ತಗೊಂಡು ಇದನ್ನೇನಾದ್ರು ಕ್ಲೀನ್ ಮಾಡಿಸೋ ಜವಾಬ್ದಾರಿನ ತಗೋಬೇಕು ಅಂತ ಕೇಳ್ಕೊಂತ ಇದ್ದೀನಿ ನಾನು. ಸೊ ಬಲ್ಲಾಳ ರಾಯನ ಹೆಂಡತಿಗೆ ಈ ಜಾಗ ಏನಕ್ಕೆ ಇಷ್ಟ ಆಗಿತ್ತೋ ಗೊತ್ತಿಲ್ಲ ಗುರು. ಇಲ್ಲಿನ ಪರಿಸರಕ್ಕೆ ಇಲ್ಲಿನ ಇರೋ ಜಾಗ ಎಷ್ಟು ಸಖತ್ತಾಗೈತೆ ಅಂದ್ರೆ ನೋಡ್ಬೇಕು ನೀವು, ಬಂದು ಸಖತ್ತಾಗೈತೆ. ಅದಕ್ಕೋಸ್ಕರನೇ ಇದೇ ಜಾಗದಲ್ಲಿ ಕೋಟೆ ಕಟ್ಟು ಅಂತ ಹೇಳಿದ್ದೇನೋ ಗೊತ್ತಿಲ್ಲ, ಇದ್ರ ಬಗ್ಗೆ ಹಿಸ್ಟ್ರಿ ಅಂತ ಗೊತ್ತಿಲ್ಲ. ಏನಾದ್ರು ತಪ್ಪು ಮಾತಾಡಿದ್ರೆ ಬೇಜಾರಾಗ್ಬಿಡಿ. ಪ್ಲೇಸ್ ಮಾತ್ರ ಬೆಂಕಿ ಐತೆ ಗುರು, ಸಖತ್ತಾಗೈತೆ. ನೀವು ಸುತ್ತಲೂ ಎಲ್ಲಿ ನೋಡಿದ್ರು ಬರೀ ಬೆಟ್ಟ ಗುಡ್ಡನೇ ಕಾಣಿಸ್ತದೆ. ಕೋಟೆ ಸುತ್ತ ಭದ್ರವಾದ ಕಾವಲುಗಾರರು ಇದ್ರು ಅಂತ ತೋರ್ಸೋದಂತ ಎಲ್ಲಾ ಕುರುಹುಗಳು ಇವಾಗ್ಲೂ ಇದಾವೆ. ಫ್ರೆಂಡ್ಸ್ ನೋಡಿ, ಪ್ರೊಟೆಕ್ಷನ್ಗೋಸ್ಕರ ಕೋಟೆಗಳನ್ನ ಯಾವ ತರ ಕಟ್ತಾ ಇದ್ರು 12ನೇ ಶತಮಾನದಲ್ಲಿ ಅಂತ ನೀವಿಲ್ಲಿ ಒಂದು ದೊಡ್ಡ ಉದಾಹರಣೆ ನೋಡ್ಬೋದು. ಆ ಜಾಗ ಎಂಟ್ರೆನ್ಸ್ ನೋಡಿ, ಇಲ್ಲಿಂದ ಪ್ರೊಟೆಕ್ಷನ್. ಯಾರಾದ್ರೂ ಎನಿಮಿಗಳು ನಮ್ಮ ಕೋಟೆ ಒಳಗಡೆ ಬರ್ತಾ ಇದ್ದಾರೆ ಅಂದ್ರೆ ಈ ಜಾಗದಲ್ಲಿ ನಿಂತು ಯುದ್ಧಗಳನ್ನ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಇಂಥ ಜಾಗದಲ್ಲಿ ಈ ತರ ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟಿರೋದಕ್ಕೆ ನಮ್ಮ ಕರ್ನಾಟಕ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ನೋಡಿ ಅಲ್ಲಿವರೆಗೂ ಕಟ್ಟಿದ್ದಾರೆ. ನಾನೇನ್ ಪಾಯಿಂಟ್ ಮಾಡ್ತಾ ಇದ್ದೀನೋ ಅಲ್ಲಿ ಒಬ್ಬ ಸೈನಿಕ ನಿಲ್ತಾ ಇದ್ದ ಜಾಗ ಅದು, ಅಲ್ಲೊಂದು ನಿಲ್ತಾ ಇದ್ದ ಜಾಗ. ಇಲ್ಲಿಂದ ಇಲ್ಲಿವರೆಗೂ ತನ್ನ ಕೋಟೆನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೋಸ್ಕರ ಹೊಯ್ಸಳರು ಕಟ್ಟಿರೋ ಅಂತ ಕೋಟೆ ಇದು. ಈ ಜಾಗ ಏನಿದೆ ಇದು ಕೋಟೆಯ ದೊಡ್ಡ ಗೋಡೆ. ಇಲ್ಲೆಲ್ಲ ತುಂಬಾ ಬಿಲ್ಡಿಂಗ್ಗಳು ಗೋಡೆ ಇದ್ದು ಅನ್ಸುತ್ತೆ. ಇವಾಗೆಲ್ಲ ಬಿದ್ದು ಹಾಳಾಗಿದೆ, ಎಲ್ಲ ಮುಚ್ಚೋಗಿದಾವೆ, ಗಿಡ ಮರ ಎಲ್ಲ ಬೆಳೆದು ನಿಂತಿದ್ದಾವೆ. ಈ ಕೋಟೆ ಗೋಡೆನೂ ಸಹ ಕರಗೋಗಿ ಮಣ್ಣಲ್ಲಿ ಸೇರ್ಕೊಂಡಿದೆ. ಇದ್ರ ಮೇಲೆಲ್ಲ ಜನಗಳು ಬರ್ತಾರೆ, ಓಡಾಡ್ತಾರೆ, ಹತ್ತಿ ನಿಂತ್ಕೊಂಡು ಫೋಟೋಗಳು ತಕ್ಕೊಂತಾರೆ, ವಿಡಿಯೋಗಳು ತಕ್ಕೊಂತಾರೆ. ಬಟ್ ದುರಂತ ಏನು ಅಂತ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಇಂಥ ಜಾಗಗಳನ್ನ ಇನ್ನೂ ಸಹ ಅಭಿವೃದ್ಧಿ ಮಾಡ್ತಾ ಇಲ್ಲ. ಎಲ್ಲರೂ ಜನಗಳು ಬಂದು ನೋಡೋ ಅಂತ ಜಾಗ, ನಮ್ಮ ಇತಿಹಾಸನ ನಾವು ಉಳಿಸ್ಕೊಬೇಕಾದಂತ ಜಾಗಗಳು ಇವೆಲ್ಲ. ಇದನ್ನ ನಮ್ಮ ಕರ್ನಾಟಕ ಸರ್ಕಾರ ಸ್ವಲ್ಪ ಗಣನೆಗೆ ತೆಗೆದುಕೊಂಡು ಇದ್ರ ಬಗ್ಗೆ ಸ್ವಲ್ಪ ಏನಾದ್ರು ವಿಚಾರ ಮಾಡ್ಬೇಕು ಅಂತ ನಾನು ಒಬ್ಬ ವಿಡಿಯೋ ಕ್ರಿಯೇಟರ್ ಆಗಿ ಕೇಳ್ಕೊಂತ ಇದ್ದೀನಿ. ಯಾರಾದ್ರೂ ಬಂದಿಲ್ಲ ಬಂಡಾಜೆ ಫಾಲ್ಸ್ಗೆ ಅಂತ ಅಂದ್ರೆ ಇವಾಗ್ಲೇ ಯಾವಾಗಾದ್ರೂ ಪ್ಲಾನ್ ಮಾಡಿ ಬಂದು ನೋಡ್ಕೊಂಡು ಹೋಗಿ. ನೀವು ವೀರಬಲ್ಲಾಳ ಫೋರ್ಟ್ಗೆ ಮಿಸ್ ಮಾಡಿದೆ ನೋಡಿ. ತನ್ನ ವೈಫ್ಗೋಸ್ಕರ ಕಟ್ಸಿರೋ ಕೋಟೆ ಇದು. ಅವನು ವೈಫ್ ಮೇಲೆ ಇದ್ದಂತ ಅತಿಯಾದ ಪ್ರೀತಿಗೋಸ್ಕರ ಈ ಜಾಗದಲ್ಲಿ ಕೋಟೆ ಕಟ್ಸಿದ್ರು ಅಂತ ಅನ್ಸುತ್ತೆ. ನನಗೂ ಸರಿಯಾಗಿ ಎಕ್ಸಾಕ್ಟ್ ಆಗಿ ಹಿಸ್ಟ್ರಿ ಗೊತ್ತಿಲ್ಲ. ಬಟ್ 1ನೇ ವೀರಬಲ್ಲಾಳ ಹೊಯ್ಸಳರ ರಾಜ ಕಟ್ಸಿರೋದು ಅಂತ ಮಾತ್ರ ಕನ್ಫರ್ಮ್ ಆಗಿ ಗೊತ್ತು. ನೋಡಿ ಈ ಜಾಗಗಳಲ್ಲಿ ನಿಮ್ಗೊಂದು ಜಾಗ ತೋರಿಸ್ತೀನಿ. ಇಲ್ಲಿಂದ ಯಾರಾದ್ರೂ ಆಚೆ ಕಡೆಯಿಂದ ಸೈನಿಕರು ಅಥವಾ ವೈರಿಗಳು ಬರ್ತಾ ಇರೋದನ್ನ ನೋಡೋದಕ್ಕೆ ಮತ್ತೆ ಇಲ್ಲಿಂದ ಅವರು ಎಷ್ಟು ದೂರದಲ್ಲಿ ಇದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ರು. ನೋಡಿ ಯಾರು ಬರ್ತಾ ಇದಾರೆ, ಎಷ್ಟು ದೂರ ಇದ್ದಾರೆ ಅಂತ ಹೇಳ್ಬಿಟ್ಟು ದಾಳಿ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಂತ ಜಾಗಗಳು ಇವು. ಸ್ಟಿಲ್ ಈ ಗೋಡೆಗಳಲ್ಲಿ ಇವಾಗ್ಲೂ ಇದಾವೆ ನೋಡಿ. ಇಲ್ಲೂ ನೋಡ್ಬೋದು, ನೀವು ಈಸಿಯಾಗಿ ನೋಡ್ಬೋದು ಎಷ್ಟು ದೂರ ಇದ್ದಾರೆ ಅಂತ. ಇಲ್ಲಿಂದನೇ ತಿಳ್ಕೊಂಡು ಅವ್ರ ಮೇಲೆ ದಾಳಿ ಮಾಡಕ್ ಯೂಸ್ ಮಾಡ್ತಾ ಇದ್ದಂತ ಜಾಗಗಳು. ನಮ್ಮ ಇತಿಹಾಸಗಳು ಅಳಿಸೋಗಿಲ್ಲ ಗುರು. ಕಾಲಗಳು ಬದಲಾದಂಗೆ ನಾವು ಅದನ್ನ ಯಾವ್ದನ್ನ ಉಪಯೋಗ ಮಾಡ್ಕೊಂಡಿಲ್ಲ, ಅವು ಹಾಗೆ ಹಾಳಾಗಿ ಹೋಗ್ಬಿಟ್ಟಿವೆ. ನೋಡ್ಬೋದು ನೀವು ಇಲ್ಲಿಂದ ವೈರಿಗಳು ಎಷ್ಟು ದೂರ ಇದ್ದಾರೆ ಅಂತ ಐಡೆಂಟಿಫೈ ಮಾಡಿ ಅವ್ರನ್ನ ಹೊಡೆದಾಕ್ತಾ ಇದ್ರು ಅಂತ ಹೇಳ್ಬೋದು. ಕೋಟೆ 12ನೇ ಶತಮಾನದಾದ್ರೂ ಇವಾಗ್ಲೂ ಭದ್ರವಾಗೈತೆ. ನಮ್ಮ ಕರ್ನಾಟಕ ಫ್ಲಾಗ್ ಕಟ್ಟಿದ್ದಾರೆ ಗುರು, ಅಲ್ಲಿ ಬಾವುಟ ಕಟ್ಟಿದ್ದಾರೆ. ಮೇಲೆ ಹತ್ಬಿಟ್ಟು ಯಾರೋ ಪುಣ್ಯಾತ್ಮ. ಜೈ ಕರ್ನಾಟಕ. ನಾನಿವಾಗ ಒಂದು ದುರ್ಗಮ ದಾರಿಯಲ್ಲಿ ಒಂದು ದುರ್ಗಮ ಪ್ಲೇಸ್ ಹೋಗ್ತಾ ಇದ್ದೀನಿ. ಯಾವ ತರ ಇದೆ ಅಂದ್ರೆ ಫುಲ್ಲು ಭಯಂಕರವಾಗೈತೆ ಗುರು. ಏನಿದೆ ಇಲ್ಲಿ. ಸೊ ಒಬ್ಬೊಬ್ರೆ ಮಾತ್ರ ಬರಕ್ ಹೋಗ್ಬಿಟ್ಟು ಸ್ವಲ್ಪ ಜಾಗರೂಕತೆಯಿಂದ ಇರ್ಬೇಕಿಲ್ಲಿ. ಇದು ಕೋಟೆನೆ, ಬಟ್ ಕೋಟೆ ಒಳಗಡೆ ಇದು ಹಾಳಾಗೋಗಿದೆ. ಏನಕ್ಕೆ ಹಾಳಾಗಿದೆ ಅಂತ ಗೊತ್ತಿಲ್ಲ. ಇದೇನ್ ಇರ್ಬೋದು ಅಂತಾನೂ ಗೊತ್ತಿಲ್ಲ. ಸುತ್ತಲೂ ಕೋಟೆ ಇದೆ, ಸುತ್ತಲೂ ಕಾವಲುಗಾರರಿದ್ರು. ಈ ಜಾಗಕ್ಕೆ ಬೇರೆ ಬಂದು ದಾಳಿ ಮಾಡಿ ಇಲ್ಲಿನ ಸಂಪತ್ತುಗಳನ್ನ ಕತ್ಕೊಂಡು ಹೋಗೋದು ಅಷ್ಟು ಈಸಿ ಆಗಂತೂ ಇಲ್ಲ. ಯಾರು ಬರ್ತಿದ್ರೋ ಗೊತ್ತಿಲ್ಲ ನಮ್ಗಂತೂ. ನೋಡಿ ಇವೆಲ್ಲ ಕೋಟೆಯ ಗೋಡೆಗಳು ಇವಾಗ್ಲೂ ಸಹ ಇತಿಹಾಸವನ್ನು ಎತ್ತಿ ಎತ್ತಿ ತೋರಿಸ್ತಾ ಇದಾವೆ. ಇವಾಗ್ಲೂ ಸಹ ಜೀವಂತ ಇದಾವೆ ಈ ಗೋಡೆಗಳು, ಈ ಕೋಟೆಗಳು. ನೋಡಿ ಇಲ್ಲಿನ ಇತಿಹಾಸನ ಇದು ಇವಾಗ್ಲೂ ಎತ್ತಿ ತೋರಿಸ್ತೈತೆ.
ಸೊ ಕೆಳಗಡೆ ಬೋರ್ಡ್ ಹಾಕಿದ್ರು ಈ ತರ ಎಲ್ಲ ಯೂಸ್ ಮಾಡಬೇಡಿ, ಪ್ಲಾಸ್ಟಿಕ್ ಬಾಟಲ್ಸ್ ಅವು ಇವು ಎಲ್ಲ ಯೂಸ್ ಮಾಡಬೇಡಿ ಅಂತ. ನಮ್ಮ ಜನಗಳು ಎಷ್ಟು ಹೇಳಿದ್ರು ಸಹ ಈ ತರ ಯೂಸ್ ಮಾಡ್ತಾರೆ, ಈ ತರನೇ ಎಸಿತಾರೆ. ಇದು ನಮ್ಮ ಕರ್ನಾಟಕದ ಗೊತ್ತು, ಹೊಡ್ರಿ ಚಪ್ಪಾಳೆ. ಸೊ ನೀವ್ ಯಾರಾದ್ರೂ ಬಂದ್ರೆ ಈ ತರ ಪ್ಲಾಸ್ಟಿಕ್ಗಳು ನೋಡಿ, ಪೇಪರ್ಗಳು ಏನೋ ತಿಂದು ಪ್ಲಾಸ್ಟಿಕ್ ಅದು ಇದು ಎಲ್ಲ ಹಾಕಿದ್ರಲ್ಲಿ ಈ ತರ ಯಾರು ಮಾಡಕ್ ಹೋಗ್ಬಿಡಿ. ನೀವೇ ಥಿಂಕ್ ಮಾಡಿ ಬ್ರೋ, ಥಿಂಕ್ ಮಾಡಿ. ಈ ತರ ನಾವು ಹಾಕ್ಬಾರ್ದ? ನಾವು ರೆಸ್ಪಾನ್ಸಿಬಿಲಿಟಿ ಆಗಿಲ್ಲ ಅಂದ್ರೆ ಇನ್ಯಾರು ಆಗ್ತಾರೆ? ಹೋಗಿ ಯಾವ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದ್ರು ಅಷ್ಟೇ ಪ್ಲಾಸ್ಟಿಕ್ನ ಕ್ಯಾರಿ ಮಾಡೋಂಗಿಲ್ಲ. ಆದ್ರೂ ತಗೊಂಬಂದು ಈ ತರ ಎಲ್ಲ ತಂದು ಗಲೀಜ್ ಮಾಡ್ತಾರೆ, ತಿಂದು ಇಲ್ಲೇ ಹಾಕೋಗ್ತಾರೆ. ಸೊ ಇದೆಲ್ಲ ಕೋಟೆಯ ಒಳಭಾಗ. ಕೋಟೆ ಒಳಭಾಗದಲ್ಲಿ ಗೋಡೆಗಳು ಇತ್ತು ಅನ್ಸುತ್ತೆ, ಇವತ್ತೆಲ್ಲ ಬಿದ್ದೋಗಿ ನೆಲ ಸಮ ಆಗಿ ಹೋಗಿದ್ದಾವೆ. ಸೊ ನಾರ್ಮಲ್ ಜಾಗ ತರನೇ ಕಾಣಿಸ್ತಾ ಇದೆ. ಒಳಭಾಗದಲ್ಲಿ ಇದ್ದ ಗೋಡೆಗಳು ಯಾವ ಅವಶೇಷಗಳು ಕಾಣಿಸ್ತಾ ಇಲ್ಲ. ಒಂದು ಗೋಡೆ ಮಾತ್ರ ಆ ಜಾಗದಲ್ಲಿ ಕಾಣಿಸ್ತಾ ನನಗೆ. ಅದಿನ್ನೂ ಜೀವಂತ ಹೇಳ್ತಾ ಇದೆ, ಜೀವಂತ ಕಥೆಗಳನ್ನ ಇವಾಗ್ಲೂ ಹೇಳ್ತಾ ಇದೆ ನೋಡಿ. ಇದು ನಮ್ಮ ಬಲ್ಲಾಳ ರಾಯನ ದುರ್ಗ ಫೋರ್ಟ್. ಇದು ಸೊ ಗೈಸ್, ಇವಾಗ ಬಂಡಾಜೆ ಫಾಲ್ಸ್ ಕಡೆ ಹೋಗ್ತಾ ಇದೀವಿ. ನೋಡಿ ಫೋರ್ಟ್ ಅಲ್ಲಿದೆ. ಆ ಫೋರ್ಟ್ ಇಂದ ಈ ಕಡೆ ಬರ್ಬೇಕು, ನೀವು ರೈಟ್ ಸೈಡಿಗೆ ಬರ್ಬೇಕಾಗುತ್ತೆ ಹೋಗ್ಬೇಕಾದ್ರೆ. ಸೊ ನಾವು ಮಿಸ್ ಮಾಡ್ಕೊಂಡು ಆ ಕಡೆನೇ ಹೋಗಿದ್ವಿ, ಫಾಲ್ಸ್ ಆ ಕಡೆನೇ ಇದೆ ಅಂತ. ಬಟ್ ಅಲ್ಲಿ ಜಸ್ಟ್ ವೀರಬಲ್ಲಾಳ ಫೋರ್ಟ್ ಮಾತ್ರ ಇದೆ. ನಾವು ಆ ಕಡೆಯಿಂದ ರೈಟ್ ಸೈಡಿಗೆ ಬಂದ್ರೆ ಫಾಲ್ಸ್ ಹೋಗ್ತೀವಿ. ನೋಡಿ ಈ ವ್ಯೂ ಮಾತ್ರ ನೋಡಿ ಹೆಂಗ್ ಸಕ್ಕದಾಗೈತೆ ಗುರು. ಯಾರಾದ್ರೂ ಲೈಫಲ್ಲಿ ಏನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಇಂಥ ಜಾಗಕ್ಕೆ ಬಂದ್ಬಿಡಿ. ನೀವು ಕಳ್ಕೊಂಡಿರೋದೆಲ್ಲ ಪಡ್ಕೊಂಡಿರೋವಷ್ಟು ಸುಖ ಆಗ್ಬಿಡುತ್ತೆ. ಕಳ್ಕೊಂಡಿರೋದೆಲ್ಲ ಪಡ್ಕೊಂಡಿರೋವಷ್ಟು ಖುಷಿ ಆಗೋದಂತೂ ಗ್ಯಾರಂಟಿ. ಗಾಯ್ಸ್, ಫೋರ್ಟ್ ಆದ್ಮೇಲೆ ನೀವು ಇಲ್ಲಿ ಸ್ವಲ್ಪ ಡೌನಿಗೆ ಬರ್ಬೇಕಾಗುತ್ತೆ. ಡೌನಿಗೆ ಬಂದಾದ್ಮೇಲೆ ಈ ಕಡೆ ರೈಟ್ಗೆ ಒಂದು ಲೆಫ್ಟಿಗೆ ಒಂದು ಎರಡು ದಾರಿ ಇರುತ್ತೆ. ನೀವು ಫಾಲ್ಸಿಗೆ ಹೋಗ್ಬೇಕು ಅಂದ್ರೆ ಲೆಫ್ಟಿಗೆ ತಗೊಳ್ಳಿ, ಯಾವತ್ತೇ ಲೆಫ್ಟಿಗೆ ಬರ್ಬೇಕು ನೀವು. ಈ ಕಡೆ ಏನಾದ್ರು ರೈಟಿಗೆ ಹೋಗ್ಬಿಟ್ರೆ ನೀವು ಬಂಡೆ ಮೇಲೆ ಹೋಗ್ಬಿಡ್ತೀರಾ, ಬೆಟ್ಟದ ಮೇಲೆ. ಸೊ ಲೆಫ್ಟ್ ತಗೊಳ್ಳಿ ನೀವೇನಾದ್ರೂ ಇಲ್ಲಿಗೆ ಬಂದ್ರೆ. ದೆನ್ ಓನ್ಲಿ ಯು ವಿಲ್ ಗೋ ಟು ದ ಫಾಲ್ಸ್. ಸೊ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂತ ಗೊತ್ತಿಲ್ಲ, 3 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಮುಂದೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ. ನೋಡಿ ಅಲ್ಲಿ ರೋಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದೀವಿ. ಇನ್ನು ನಾವು ಫಾಲ್ಸ್ ತಲುಪಿಲ್ಲ. ಸೊ ಇನ್ನು ಹೋಗ್ತಲೇ ಇದೀವಿ. ಫಾಲ್ಸ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಇನ್ನು ಸ್ವಲ್ಪ ದೂರದಲ್ಲೇ ರೀಚ್ ಆಗೋ ಚಾನ್ಸಸ್ ಇದೆ. ಆದ್ರೆ ತುಂಬಾ ಎನರ್ಜಿ ಬೇಕು. ಯಾರಾದ್ರೂ ಫುಡ್ ಇಲ್ದಲೆ ವಾಟರ್ ಇಲ್ದಲೆ ಯಾರು ಬರಕ್ ಹೋಗ್ಬಿಡಿ. ನಿಮ್ಗೆ ಎನರ್ಜಿ ಇದ್ರೆ ಮಾತ್ರ ಬಂದು ಹೋಗ್ಬೇಕು. ಎನರ್ಜಿ ಇದ್ರೆ ಮಾತ್ರ ಬನ್ನಿ. ಅರ್ಧದಲ್ಲೇ ಯಾರಾದ್ರೂ ಸ್ಟಾಪ್ ಆದ್ರೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಗೌರ್ಮೆಂಟ್ ಇಂದ ಯಾರಾದ್ರೂ ಬರ್ತಾರೋ ಬರಲ್ವ ನಮ್ಗಂತೂ ಗೊತ್ತಿಲ್ಲ. ನಿಮ್ ಟೀಮ್ ಜೊತೆ ಬನ್ನಿ, ಸಿಂಗಲ್ ಆಗಂತೂ ಯಾರು ಬರಕ್ ಹೋಗ್ಬಿಡಿ. ಅಟ್ಲೀಸ್ಟ್ ಅಲ್ಲಿ ನೋಟಿಸ್ ಬೋರ್ಡ್ ಏನಾದ್ರು ಹಾಕಿದ್ರೆ ಗೊತ್ತಾಗುತ್ತೆ ಆ ಕಡೆ ಫೋರ್ಟ್ಗೆ ಹೋಗ್ಬೇಕಾ ಈ ಕಡೆ ಫಾಲ್ಸ್ಗೆ ಹೋಗ್ಬೇಕಂತ. ಅದು ಯಾವ್ದು ಒಂದೇ ಒಂದು ಬೋರ್ಡ್ ಇಲ್ಲ. ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಹೇಳಿ? ಹೋದ್ರೆ ಮುಂದೆ ಹೋಗ್ಬೇಕಾ ಇದೇ ನಾಷ್ಟ ಅಂತ ಏನು ಗೊತ್ತಾಗುತ್ತಲ್ಲ. ಕಾಲ್ ದಾರಿ ಇದೆ. ನಾವು ಮತ್ತೆ ವಾಪಸ್ ಆ ಕಡೆ ಸೈಡ್ ನಾವ್ ಹೇಳಿದ್ದು ಒಂದೇ ರೂಟ್ ಹೇಳಿರ್ತೀವಿ, ಆ ಕಡೆ ಈ ಕಡೆ ತಗೋಬೇಡಿ ಅಂತ. ನೀವು ಆ ಕಡೆ ಈ ಕಡೆ ತಗೊಂಡಿ. ನಮ್ಗೇನು ಹೇಳಿಲ್ಲ. ಅವ್ರೇನ್ ಹೇಳಿದ್ರು, ಅಲ್ಲಿ ಒಂದು 100 ಮೀಟರ್ ದಾರಿ ಇದೆ, ಅಲ್ಲಿಂದ ರೈಟ್ ತಗೊಳ್ಳಿ ಅಂತ ಒಂದೇ ಹೇಳಿದ್ರು. ಮುಂದೆ ಸೀದಾ ಬನ್ನಿ, ನೀವು ಸೀದಾ ಬಂಡಿ. ಅಲ್ಲಿಂದ ಸೀದಾ ಅಲ್ಲಿ ಯಾರ ಬರ್ತಿದ್ದಾರೆ ಆ ಕಡೆ ಈ ಕಡೆ ಎಲ್ಲ ಅಲ್ಲಿ ಒಂದೇ ರೂಟ್ ಅಂತ ಹೇಗೆ ಗೊತ್ತಾಗುತ್ತೆ? ಅಲ್ಲಿ ಎರಡು ಡೈವರ್ಷನ್ ಒಂದು ಆರೋ ಮಾಡ್ತಿದ್ರೆ ಹೊರ್ಕೊಂಡು ಹೋಯ್ತಾರೆ. ಇವಾಗ ಹೆಂಗ್ ಹೋಗ್ಬೇಕು? ಹಿಂಗೆ ಬೇಗ ಬರಪ್ಪ ನೀವು. ಅಲ್ಲೆಲ್ಲ ಸಾಯ್ಬಿಡ್ರತ್ತೆ.
ಫ್ರೆಂಡ್ಸ್ ಆಲ್ಮೋಸ್ಟ್ ಒಂದು 70% ರೀಚ್ ಆಗಿದ್ದೀವಿ. ಫಾರೆಸ್ಟ್ ಆಫೀಸರ್ ಏನ್ ಹೇಳ್ತಾ ಇದಾರೆ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ, ಕೆಳಗಡೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ, ಫ್ಯಾಟಿ ಇರೋರು ಯಾರಾದ್ರೂ ಬಂದ್ರೆ ಆಗದೇ ಇಲ್ಲ ಅಂತ ಹೇಳ್ತವ್ರೆ. ಅವ್ರು ಹೇಳ್ತಾ ಇರೋ ಪ್ರಕಾರ ನಾವ್ ಹೇಳೋದು ಹೇಳ್ತೀವಿ, ಹೋಗೋದು ಬಿಡೋದು ನಿಮಗೆ ಬಿಟ್ಟಿದೆ ಸರ್. ಬರ್ಬೇಕಾದ್ರೆ ತುಂಬಾ ಡಿಫಿಕಲ್ಟ್ ಇದೆ, ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೀನಿ. ತುಂಬಾ ಡಿಫಿಕಲ್ಟ್ ಇದೆ ಅಂತ ಹೇಳ್ತಾರೆ. ನೋಡೋಣ, ನಮ್ಮ ಟೀಮಲ್ಲೂ ತುಂಬಾ ಜನ ಇದ್ದಾರೆ. ಅಕಸ್ಮಾತ್ ಏನಾದ್ರು ಹೋಗಕ್ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಟೀಮಲ್ಲಿ ಯಾರಾದ್ರೂ ಹೋಲ್ಡ್ ಆದ್ರೆ ಸೊ ಇಲ್ಲೇ ಸ್ಟಾಪ್ ಮಾಡ್ಬೇಕಾಗುತ್ತೆ. ನೋಡೋಣ ಮುಂದೆ ಹೋಗಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲ ಗಾಯ್ಸ್, ಸೊ ಹತ್ತೋದಕ್ಕೆ ಡಿಫಿಕಲ್ಟ್ ಇದೆ ಅಂತ ಪ್ರತಿಯೊಬ್ರು ಹೇಳ್ತಾರೆ. ಎಂತೆಂಥ ಘಟನೆಗಳೇ ಡಿಫಿಕಲ್ಟ್ ಇದೆ ಅಂತ ಹೇಳ್ತಾರೆ. ಇವತ್ತು ಇಳಿದು ಬಿಡೋಣ, ಇಳಿದು ಅಳದೆ ಬಿಡೋಣ, ಬನ್ನಿ. ಸೊ ಇಲ್ಲಿಂದ ಡೌನ್ ಸ್ಟಾರ್ಟ್ ಆಗ್ತಾ ಇದೆ. ನೋಡ್ಬೇಕು ಎಷ್ಟು ಮಟ್ಟಿಗೆ ಡೌನ್ ಇದೆ ಅಂತ. ಫ್ರೆಂಡ್ಸ್, ಇಲ್ಲಿಂದ ನಮ್ಗೆ ಸ್ವಲ್ಪ ಈ ಇಪ್ಚಿ ಸೌಂಡ್ ಕೇಳ್ತಾ ಇದೆ. ಇಪ್ಚಿ ಹುಳಗಳು ಇರ್ತಾವಲ್ಲ, ಎಲ್ಲಿ ನೀರ್ ಇರುತ್ತೋ ಅಲ್ಲಿ ಈ ತರ ಹುಳಗಳು ಜಾಸ್ತಿ ಇರ್ತವೆ. ಫಾಲ್ಸ್ ಹತ್ರನೂ ಬಂದಿದೀವಿ. ಇನ್ನು ಜಸ್ಟ್ 200 ಮೀಟರ್ ಇದೆ ಅಂತೆ. 500 200 ಬರೋದ್ ಬಂದಿದೀವಿ, ಹೋಗ್ದಲ್ಲೇ ಬಿಡೋದ್ ಬೇಡ. ನಡ್ರಿ, ಚಾಲೆಂಜ್ ಆಗಿ ತಗೊಂಡ್ಬಿಡೋಣ ಇವತ್ತು. ಸೊ ಗಾಯ್ಸ್, ಬಂದೇ ಬಿಟ್ಟಿದೀವಿ, ಹತ್ರ ಬಿಡ. ಕಾಲ್ ಸೌಂಡ್ ಅಂತೂ ತುಂಬಾ ಜೋರಾಗಿ ಕೇಳಿಸ್ತೈತೆ. ಸೊ ತುಂಬಾ ಜೋರಾಗಿ ಬರ್ತಾ ಇದೆ ಅಂತ ಅನ್ಸುತ್ತೆ. ತುಂಬಾ ಜನಗಳು ಕಾಣಿಸ್ತಾವ್ರೆ. ನೋಡ್ರಪ್ಪ, ಇದೆ ಫೈನಲ್ ಆಗಿ ರೀಚ್ ಆಗಿದೀವಿ ಬಂಡಾಜೆ ಫಾಲ್ಸ್ಗೆ. ಇವಾಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಗೋಪಾಲಣ್ಣ. ಇವ್ರ ಜೊತೆ ಮತ್ತೆ ಬಂಡೆ ಒಳಗೆ ಜರಿ ಬರ್ತಾ ಇರೋದೇ ಬಂಡಾಜೆ ಫಾಲ್ಸ್. ತಿಳ್ಕೊಂಬಿಡಿ ಇವಾಗ್ಲೇ. ಇದೇನ ಇದು, ಮೇಕೆದಾಟು ಇದ್ದಂಗೆ ಐತಲ್ಲ. ಬನ್ನಿ, ಇದೇ ಫಾಲ್ಸು. ಬೇರಾ we cannot see the falls guys here. We can see only water flowing. So that is the, see that, right? That is the point, water is falling there. ಗೈಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಬಂಡಾಜೆ ವಾಟರ್ ಫಾಲ್ಸ್ಗೆ. ನೋಡಿ, ಇದೆ ಬಂಡಾಜೆ ವಾಟರ್ ಫಾಲ್ಸ್. ಈ ತರ ವಾಟರ್ ಬರ್ತಾ ಇರುತ್ತೆ. ಇಲ್ಲಿ ತುಂಬಾ ಜನ ಬಂದಿದ್ದಾರೆ. ನಾವಂತೂ ಬರೋವರೆಗೂ ತುಂಬಾ ಕಷ್ಟಪಟ್ಬಿಟ್ಟಿದ್ವಿ ಇವರು. ಸೊ
ನಮ್ಮ ಟೀಮ್ ಎಲ್ಲ ಫುಲ್ ಶೆಡ್ ಆಗಿ ಕುತ್ಕೊಂಡ್ಬಿಟ್ಟವ್ರೆ, ಯಾರು ಎದ್ದೇಳಕ್ ಆಗ್ತಾ ಇಲ್ಲ. ಹಿಂಗೆ ವಿಡಿಯೋ ನೋಡ್ರಿ, ಇದೇ ವಾಟರ್ ಫಾಲ್ಸ್. ಸೊ ಇಲ್ಲಿಂದ ವಾಟರ್ ಫಾಲ್ಸ್ ಬರುತ್ತೆ, ಆ ಜಾಗದಲ್ಲಿ ಡ್ರಾಪ್ ಆಗ್ತಾ ಇದೆ ವಾಟರ್. ಸೊ ಅಂದ್ರೆ ಅಲ್ಲಿಂದ ಫಾಲ್ ಕಾಣಿಸುತ್ತೆ, ಫಾಲ್ಸು. ನಾವು ಅದನ್ನ ನೋಡೋದಿಕ್ ಆಗೋದಿಲ್ಲ ಆಕ್ಚುಲಿ. ಅಲ್ಲಿಗೆ ಹೋಗಿದ್ದಾರೆ ತುಂಬಾ ಜನ, ಹೋಗಿ ಟ್ರೈ ಮಾಡೋಣ ತೋರ್ಸಕ್ಕೆ. ಇದು ಇಲ್ಲಿಂದ ಕೆಳಗೆ ನೀರ್ ಬೀಳೋ ಜಾಗ ಅಂತೆ. ಸೊ ಇಲ್ಲಿಂದ ಕೆಳಗಡೆ ನೀರು ಹೋಗಿ ಬೀಳುತ್ತೆ. ಮಳೆಗಾಲದಲ್ಲಂತೂ ಇನ್ನು ಫುಲ್ ಸಕ್ಕತ್ತಾಗಿ ಫುಲ್ ಚಿಂದಿ ಆಗಿರುತ್ತೆ ಇಲ್ಲಿ. ಸೊ ನೋಡ್ರಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ, ಅಲ್ಲಿಂದ ಡ್ರಾಪ್ ಆಗ್ತಾ ಇದೆ ವಾಟರ್. ಆ ಕಡೆಯಿಂದ ಯಾರಾದ್ರೂ ನೋಡಿದ್ರೆ ಇದೇ ಕಾಣಿಸುತ್ತೆ ಯಾವ ತರ ವಾಟರ್ ಡ್ರಾಪ್ ಆಗ್ತಾ ಇದೆ ಅಂತ. ಇದು ನಮ್ಮ ಬಂಡಾಜೆ ಫಾಲ್ಸ್. ನೋಡಿ, ಇದು ಜಾಗ ಮಾತ್ರ ಮಸ್ತಾಗೈತೆ, ಫೈನಾಗೈತೆ. ನಿಮ್ಗೆ ತೋರ್ಸ್ಬೇಕು ಅಂತಾನೆ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೂ ಬಂದು ಗುರು. ಬೆಳಗ್ಗೆ 10 ಗಂಟೆಲಿ ಹತ್ತಿರೋದು ಗುರು. ಬೆಳಗ್ಗೆ 10 ಗಂಟೆಲಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿರೋದು. ಆಲ್ಮೋಸ್ಟ್ 3 ಗಂಟೆ ಆಗೈತೆ, ಇವಾಗ ರೀಚ್ ಆಗಿದೀವಿ. ಸುಮಾರು ಒಂದು 8 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದು. ಹೆಂಗೆ ಅಂದ್ರೆ ಎನರ್ಜಿ ಇಲ್ಲ ಅಂದ್ರೆ ಬರಕ್ಕೆ ಹೋಗ್ಬೇಡಿ. ನನ್ಗೆ ಫಾಲ್ಸ್ ತೋರ್ಸಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ನಾನು ಫಾಲ್ಸ್ ತೋರ್ಸೋದಿಕ್ಕೆ. ಸೊ ದಿಸ್ ಇಸ್ ದ ಎಂಡ್ ಪಾಯಿಂಟ್. ನೋಡಿ, ಅಲ್ಲಿಂದ ಫಾಲ್ ಆಗುತ್ತೆ ವಾಟ್ರು. ನಿಮ್ಗೆ ಮುಂಗಾರು ಮಳೆಯಲ್ಲಿ ಲಾಸ್ಟ್ ಅಲ್ಲಿ ಗಣೇಶ್ ಹೋಗಿ ಕುತ್ಕೊಂತಾರಲ್ಲ, ಆ ತರ ವ್ಯೂ ಪಾಯಿಂಟ್ ಇದ್ದಂಗ ಅದು. ತುಂಬಾ ಸಖತ್ತಾಗೈತೆ ಗುರು. ಬಟ್ ಅಲ್ಲಿಗೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರವ್ರೆ. ಸೊ ಅಲ್ಲಿ ಗಂಟ ಹೋಗಿ ಬಿಡ್ತಾ ಇಲ್ಲ, ಅಲ್ಲೊಂದಿಬ್ರು ಇದ್ದಾರೆ. ಇಷ್ಟು ಮಾತ್ರ ತೋರಿಸ್ಬೋದು. ನಾವು ಕಂಪ್ನಿ ಕಡೆಯಿಂದ ಬಂದಿರೋದ್ರಿಂದ ನನ್ನ ಅಲ್ಲಿಗೆ ಹೋಗ್ಬಿಡ್ತಾ ಇಲ್ಲ, ಕರಿತಾ ಇದ್ದಾರೆ ಆಲ್ರೆಡಿ. ನೋಡಿ ಇಷ್ಟೇ. ಮಳೆಗಾಲದಲ್ಲಿ ಅಂತೂ ಈ ಕಡೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಬಂಡೆ, ಈ ಜಾಗದಲ್ಲೆಲ್ಲ ನೀರು ಹೋಗ್ತಾ ಇರ್ತದೆ. ತುಂಬಾ ಫೋರ್ಸ್ ಅಂದ್ರೆ ತುಂಬಾ ಫೋರ್ಸ್ ಆಗಿ ಹೋಗ್ತಾ ಇದೆ. ಇವಾಗ ಮಳೆ ಕಮ್ಮಿ ಇರೋದ್ರಿಂದ ಈ ಲೆವೆಲ್ಗೆ ಮಾತ್ರ ನೀರಿದೆ. ಬಂಡಾಜೆ ಟ್ರೆಕ್ಕಿಂಗ್ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಆರಾಮಾಗಿ ಬರ್ಬೋದು. ಜಾಗ ಮಾತ್ರ ಅಲ್ಟಿ ಸಖತ್ತಾಗೈತೆ ಗುರು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಬಟ್ ಆದ್ರೆ ಏನಪ್ಪಾ ಅಂತ ಅಂದ್ರೆ ತುಂಬಾ ಸುಸ್ತಾಗುತ್ತೆ ಬರ್ಬೇಕಾದ್ರೆ. ನೀವು ಇಲ್ಲಿಗೆ ಬರ್ಬೇಕು ಅಂದ್ರೆ ಬಹಳ ಕಷ್ಟ ಪಡ್ಬೇಕು. ಇವಾಗ ಹತ್ತೋದಿರೋದು ಇನ್ನು ಡಬಲ್ ರಿಸ್ಕ್ ಇದ್ದಂಗೆ ಅದು. ನಾನಂತೂ ತುಂಬಾ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದೆ ಫಾಲ್ಸ್. ಈ ಫಾಲ್ಸ್ಗೋಸ್ಕರ ನಾವು ಬೆಳಗ್ಗೆ ಅಲ್ಲಿಂದ ಎದ್ದು ನಾಷ್ಟ ಮಾಡೋದಲ್ಲೇ ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಮಾಡ್ತಾ ಇದೀವಿ. ಇದೇ ಫಾಲ್ಸ್ ನೋಡಿ. ಆ ಜಾಗಕ್ಕೆ ಹೋಗೋಣ ಬನ್ನಿ. So this guy is drinking this water. ನೀರು ಕುಡಿತಾ ಇದ್ದಾರೆ. There is no water left from us. So that's why we are drinking this water only. ನಮ್ ಕಡೆ ಯಾವ್ದು ವಾಟರ್ ಇಲ್ಲ, ತಂದಿದ್ದ ನೀರೆಲ್ಲ ಖಾಲಿ ಆಗಿದೆ. ಸೊ ಅದರಿಂದ ನಾವು ಇದೇ ನೀರನ್ನ ಕುಡಿಯೋ ಪರಿಸ್ಥಿತಿ ಬಂದಿದೆ. ಈಗ ಏನು ಮಾಡಕ್ಕಾಗಲ್ಲ. ಚೆನ್ನಾಗಿದೆ ನೋಡಿ, ಇಲ್ಲಿ ಹೇಳ್ತಾ ಇದ್ದಾನೆ ನಮ್ ಫ್ರೆಂಡ್, ಸಕ್ಕತ್ತಾಗಿದೆ, ನೀವು ಬರ್ಬೋದು ಅಂತ. ಯಾರ್ ಬೇಕಾದ್ರೂ ಬರ್ಬೋದು ಗುರು. ನಾವು ಬಂದು ಹತ್ತಿ ಹೋಗ್ತೀನಿ ಅಂತ ಯಾರ್ ಬೇಕಾದ್ರೂ ಅನ್ಕೊಂಡಿದ್ರೆ ಯಾರ್ ಬೇಕಾದ್ರೂ ಬಂದು ಹೋಗ್ಬೋದು. ನೋಡಿ ಇದೆ ಬಂಡಾಜೆ ಫಾಲ್ಸ್. ನಾವು ಫಸ್ಟ್ ನೇತ್ರಾವತಿ ಟ್ರೆಕ್ಕಿಂಗ್ ಪ್ಲಾನ್ ಮಾಡಿದ್ವಿ. ಬಟ್ ಅದು ಸ್ವಲ್ಪ ಗವರ್ಮೆಂಟ್ ಇಶ್ಯೂ ಇಂದ ಅದು ಕ್ಯಾನ್ಸಲ್ ಆಯ್ತು. ಇವಾಗ ಇದನ್ನ ಪ್ಲಾನ್ ಮಾಡಿದ್ವಿ, ಇದು ಸಕ್ಸಸ್ ಆಗಿದೆ. ಬಟ್ ಸಕ್ಕತ್ತಾಗಿದೆ. ನೀವು ಬನ್ನಿ, ಎಂಜಾಯ್ ಮಾಡಿ. ಜೀವನದಲ್ಲಿ ಏನಿಲ್ಲ, ಬರ್ಬೇಕು, ಜನಗಳು ನೋಡ್ಬೇಕು, ಜಾಗ ನೋಡ್ಬೇಕು, ಹೋಗ್ತಾ ಇರ್ಬೇಕು. ಒಂದಲ್ಲ ಒಂದಿನ ಸಹಾಯ ಬಿದ್ದೇ ಐತೆ. ಬನ್ನಿ ನೋಡಿ. ಇದು ಆಕ್ಚುಲಿ ಇರೋದು ಬೆಟ್ಟದ ಕೆಳಗಡೆ. ನಾವು ಈ ಜಾಗಕ್ಕೆ ಬರ್ಬೇಕು ಅಂತಂದ್ರೆ ಮಿನಿಮಮ್ 6 ರಿಂದ 7 ಬೆಟ್ಟನ ದಾಟ್ಕೊಂಡ್ ಬರ್ಬೇಕು. ಸೊ ಟ್ರೆಕ್ಕಿಂಗ್ ಪ್ಲಸ್ ವಾಟರ್ ಫಾಲ್ಸ್ ಇರೋದ್ರಿಂದ ಇಲ್ಲಿ ತುಂಬಾ ಜನ ಬರ್ತಾರೆ. ಏನಕ್ಕೆ ಅಂದ್ರೆ
ಒಂದ್ 5-6 ಬೆಟ್ಟ ದಾಟಿ ಬಂದಾದ್ಮೇಲೆ ಇಲ್ಲಿ ಸಿಗೋ ಖುಷಿನೇ ಬೇರೆ. ಇಲ್ಲಿ ತಣ್ಣಗಿರೋ ನೀರು ನೀವು ಕುಡಿದ್ಬಿಟ್ರೆ ನಾನು ಒಂದ್ಸರಿ ಫುಲ್ ಟ್ರೈ ಮಾಡ್ಬೇಕು ಹೇಗಿದೆ ಅಂತ. ಫಾಲ್ಸ್ ಇರೋ ಚಿಕ್ಕನೆ, ಅಲ್ಲಿ ದೊಡ್ಡದಾಗಿರೋ ಫಾಲ್ಸ್ ಇದೆ ಆ ಕಡೆ, ಬಟ್ ಅದನ್ನ ನಾವು ನೋಡೋದಕ್ಕಾಗಲ್ಲ. ಅದ್ರ ಟಾಪ್ ಪಾಯಿಂಟ್ ಇದು. ಸೊ ಇಲ್ಲಿಂದ ಸುಮಾರು ತುಂಬಾ ಆಳ, ಒಂದ್ 2000 ಅಡಿ ಆಳದವರೆಗೆ ಡೌನ್ ಇದೆ ಅಲ್ಲಿ ಬೆಟ್ಟದಿಂದ ಆ ಕಡೆ. ಅಲ್ಲಿಗೆ ಬೀಳ್ತಾ ಇದೆ, ಅದನ್ನ ತೋರ್ಸಕ್ಕಾಗಲ್ಲ. ನಾನು ಆ ವಿಡಿಯೋ ತೋರಿಸ್ಬೇಕು ಅಂತ ಅಂದ್ರೆ ನಾನು ಇನ್ನೊಂದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗಿ ಅಲ್ಲಿ ವಿಡಿಯೋ ಮಾಡಿ ತೋರ್ಸ್ಬೇಕಾಗುತ್ತೆ ಯಾವ ತರ ಫಾಲ್ಸ್ ಬೀಳ್ತಾ ಇದೆ ಅಂತ. ಸೊ ನಾವು ಅದ್ರ ಟಾಪ್ ಪಾಯಿಂಟ್ ಬಂದಿದ್ದೀವಿ, ಸೊ ಅದರಿಂದ ತೋರ್ಸಕ್ಕಾಗ್ತಾ ಇಲ್ಲ, ಬರೀ ಜಸ್ಟ್ ಹರಿತಾ ಇರೋ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಬಂಡಾಜೆ ಫಾಲ್ಸ್. ಸೊ ಗೈಸ್, ಫೈನಲ್ ಆಗಿ ಹೇಳೋದೇನು ಅಂತಂದ್ರೆ, ಯಾರಾದ್ರೂ ಪ್ಲಾನ್ ಮಾಡಿದ್ರೆ ಬರ್ರಿ, ಒಂದು ನೋಡ್ಕೊಂಡು ಹೋಗಿ. ಚೆನ್ನಾಗಿದೆ ಜಾಗ, ಮಾತ್ರ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ನೀವೇನಾದ್ರೂ ಹೋಗೋದಕ್ಕೆ ಹತ್ತೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಅದರ್ ದ್ಯಾನ್ ದಟ್ ಎವ್ರಿಥಿಂಗ್ ಈಸ್ ಈಸಿ ಅಂತ ಹೇಳ್ತೀನಿ. ಈ ಜಲಪಾತದ ನೀರು, ಈ ಫಾಲ್ಸ್ ಏನಿದೆ ಅದ್ರ ನೀರು ನಾನು ಟ್ರೈ ಮಾಡ್ತಾ ಇದ್ದೀನಿ ಕುಡಿಯೋಣ ಅಂತ, ಯಾವ ತರ ಇದೆ ಅಂತ. ನೀರಿಲ್ಲ, ನೀರ್ ಖಾಲಿ ಆಗ್ಬಿಟ್ಟೈತೆ. ತಂದಿದ್ದು 5 ಲೀಟರ್ ಕ್ಯಾನು ಖಾಲಿ ಆಗೈತೆ. ಕುಡ್ದಾಕೋರೆ ಬರೋದ್ರಲ್ಲೇ ಟಯರ್ಡ್ ಆಗಿ ತುಂಬಾ ಜನ ಖಾಲಿ ಮಾಡಾಕಿದ್ರು. ಅದಕ್ಕೆ ಈ ನೀರ್ನೇ ಕುಡಿತಾ ಇದೀವಿ, ಬೇರೆ ಆಪ್ಷನ್ ಇಲ್ಲ. ಸೊ ನಾವು ಫುಡ್ ನ ಕ್ಯಾರಿ ಮಾಡ್ಕೊಂಡು ತಗೊಂಡ್ಬಂದಿದೀವಿ. ಇಲ್ಲಿ ಇವಾಗ ತಿನ್ನೋ ಪ್ಲಾನ್ ಇದೆ. ನೀವು ಯಾರಾದ್ರೂ ಬರೋ ಪ್ಲಾನ್ ಇದ್ರೆ ಫುಡ್ ನ ಕ್ಯಾರಿ ಮಾಡ್ಕೊಂಡ್ ಬನ್ನಿ. ಇಲ್ಲ ಅಂದ್ರೆ ನೀವ್ ಈ ಕಡೆಯಿಂದ ರಿಟರ್ನ್ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ನಿಮ್ಗೆ. ಸೊ ಗುರು, ಅಷ್ಟಾಗ್ಲೇ ಅನ್ನದ ಬೆಲೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ನಾವಂತೂ ತುಂಬಾ ಟಯರ್ಡ್ ಆಗಿದೀವಿ. ಊಟ ಎಷ್ಟು ಟೇಸ್ಟ್ ಸಿಗ್ತೈತೆ ಅಂದ್ರೆ ಅದ್ರ ಕಥನೆ ಬೇರೆ. ಅಷ್ಟಾಗ್ಲೇ ಅನ್ನದ ಬೆಲೆ ಗೊತ್ತಾಗೋದು. ಸೊ ಗಾಯ್ಸ್, ಇದು ಬಂಡಾಜೆ ಫಾಲ್ಸ್ ಟ್ರೆಕ್ಕಿಂಗ್ ನ ಕಂಪ್ಲೀಟ್ ವಿಡಿಯೋ ಆಗಿತ್ತು. ಮತ್ತೊಂದು ವಿಡಿಯೋ ಜೊತೆ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ವಂದನೆಗಳು ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ತೆ.